ಪ್ರಸಂಗಾಂಶ ನನ್ನ ಜೊತೆ ಹೇಳ್ಬೇಕು. ಆಮೇನ್. ಅಪವಾದಿ ದೋಚಿಕೊಂಡಿದ್ದನ್ನ ದೇವರು ತಿರುಗಿ ಕೊಡುತ್ತಾನೆ. 2ನೇ ಅರಸುಗಳು ಬರೆದ ಪುಸ್ತಕ 8ನೇ ಅಧ್ಯಾಯ 3ನೇ ವಚನ. 7 ವರ್ಷಗಳಾದ ನಂತರ ಆಕೆಯು ಅಲ್ಲಿಂದ ಸ್ವದೇಶಕ್ಕೆ ಬಂದು ಪರಾಧೀನವಾಗಿದ್ದ ತನ್ನ ಹೊಲ ಮನೆಗಳಿಗಾಗಿ ಮೊರೆ ಇಡುವುದಕ್ಕೋಸ್ಕರ ಅರಸನ ಬಳಿಗೆ ಹೋದಳು. ಅರಸನು ಈ ಸಂಗತಿಯ ವಿಷಯವಾಗಿ ಆ ಸ್ತ್ರೀಯನ್ನು ವಿಚಾರಿಸಲು ಆಕೆಯು ಅದರಂತೆಯೇ ಹೇಳಿದಳು. ಆಗ ಅರಸನು ಒಬ್ಬ ಕಂಚುಕಿಯನ್ನು ಕರೆದು ಅವನಿಗೆ ಹೋಗಿ ಈಕೆಯ ಹೊಲ ಮನೆಗಳನ್ನು ಈಕೆಯು ದೇಶವನ್ನು ಬಿಟ್ಟಾಗಿನಿಂದ ಇಂದಿನವರೆಗೂ ಈಕೆಗೆ ಸಲ್ಲತಕ್ಕ ಹೊಲದ ಆದಾಯವನ್ನು ಕೊಡಿಸು ಎಂದು ಆಜ್ಞಾಪಿಸಿ ಅವನನ್ನು ಆಕೆಯ ಜೊತೆಯಲ್ಲಿ ಕಳುಹಿಸಿದನು. ಒಂದು ಅಪವಾದಿ ದೋಚಿಕೊಂಡಿದ್ದನ್ನ ದೇವರು ತಿರುಗಿ ಕೊಡುತ್ತಾನೆ. ಮಗನಿ ಮಗಳೇ, ಸಹೋದರಿ, ದೇವರಿಗೆ ಸ್ತೋತ್ರ. ಕೆಲವರಿಗೆ ಅದು ಎಂತ ಕೆಟ್ಟ ಅಭ್ಯಾಸನ ಏನಪ್ಪ ಒಂದು ಕೆಟ್ಟ ಅಭ್ಯಾಸ ಅಂದ್ರೆ, ಒಂದು ಸ್ವಲ್ಪ ಯಾರಾದ್ರೂ ಅವ್ರ ಮನೆ ಮುಂದೆ ಸ್ವಲ್ಪ ಕಾಣಿಸ್ಲಿಲ್ಲ ಅಂದ್ರೆ, ಯಾರಾದ್ರೂ ಅವ್ರ ಮನೆ ಮುಂದೆ ಎಲ್ಲಾದ್ರೂ ಸ್ವಲ್ಪ ಕಣ್ಮರೆ ಆದ್ರೆ, ಯಾರಾದ್ರೂ ಒಂದು ಮನೆ ಮುಂದೆ ಆ ಮನೆಯವರು ಎಲ್ಲನ ಬೇರೆ ಕಡೆ ಹೋದ್ರೆ, ಬೇರೆ ಎಲ್ಲಿಗಾದ್ರೂ ಊರಿಗೆ ಹೋದ್ರೆ, ಅವ್ರ ಮನೆಯಲ್ಲಿ ಹಣ ಸಿಕ್ಕರೆ ಹಣ, ಬಂಗಾರ ಸಿಕ್ಕರೆ ಬಂಗಾರ, ಟಿವಿ ಸಿಕ್ಕರೆ ಟಿವಿ, ಫ್ರಿಜ್ ಸಿಕ್ಕರೆ ಫ್ರಿಜ್, ಸೈಕಲ್ ಸಿಕ್ಕರೆ ಸೈಕಲ್, ಬೈಕ್ ಸಿಕ್ಕರೆ ಬೈಕ್, ಕೈಗೆ ಏನ್ ಸಿಗುತ್ತ ಅದನ್ನ ಎತ್ಕೊಂಡು ಹೋಗ್ತಾ ಇರೋದೆ. ಕೆಲವ್ರ ಅಭ್ಯಾಸ, ಏನೋ ಕಷ್ಟ ಬಂದಿದೆ, ಸ್ವಲ್ಪ ದಿನ ಬೇರೆ ಊರಿಗೆ ಹೋಗಿ ಅಥವಾ ಬೇರೆ ಸಿಟಿಗೆ ಹೋಗಿ, ದೂರ ಸ್ಥಳಕ್ಕೆ ಹೋಗಿ ಸ್ವಲ್ಪ ದಿನ ದುಡ್ಕೊಂಬರೋಣ ಅಂತೇಳಿ ಮನೆನ ಬಿಟ್ಟು ಹೊಲನ ಬಿಟ್ಟು ಅವ್ರು ದುಡ್ಕೊಂಬರ್ಬೇಕಂತ ಬೇರೆ ಕಡೆ ಹೋದ್ರೆ, ಅವ್ರು ಬರೋದ್ರೊಳಗಡೆ ಕೆಲವರು ಮನೆನ ದೋಚಿಬಿಡ್ತಾರೆ, ಹೊಲನ ದೋಚಿಬಿಡ್ತಾರೆ. ಇಂಥದೇ ಒಂದು ಘಟನೆ ಒಂದು ಬೈಬಲ್ ಅಲ್ಲಿ ಒಬ್ಬ ಸ್ತ್ರೀಗೆ, ಒಬ್ಬ ತಾಯಿಗೆ ಇಂಥ ಒಂದು ಘಟನೆ ನಡೆದಿದೆ. ಆಮೇನ್. ಅವ್ರಿಗೆ ಬರಗಾಲ ಬರುತ್ತೆ ಇಸ್ರಾಯೇಲ್ ದೇಶಕ್ಕಂತೇಳಿ ಎಲಿಷಾ ಪ್ರವಾದಿಯಿಂದ ಕೇಳಿಸ್ಕೊಂಡು ಬರಗಾಲ ಬರುತ್ತಂತೇಳಿ ಒಬ್ಬ ತಾಯಿ ತನ್ನ ಮಗುನ ಕರ್ಕೊಂಡು ಏನ್ ಮಾಡಿದಾಳೆ, ಸ್ವಲ್ಪ ದಿನ ಈ ಬರಗಾಲ ಹೋಗೋವರೆಗೂ ಬೇರೆ ಸ್ಥಳಕ್ಕೆ ಹೋಗಿ, ಬೇರೆ ದೇಶಕ್ಕೆ ಹೋಗಿ ಸ್ವಲ್ಪ ದಿನ ದುಡ್ಕೊಂಬರೋಣ, ಹಣ ಸಂಪಾದನೆ ಮಾಡ್ಕೊಂಬರೋಣ ಅಂತ ಆಕೆ ಫಿಲಿಸ್ಟಿಯರ ದೇಶಕ್ಕೆ ಹೋಗಿ 7 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ದುಡಿದು, ಅಲ್ಲಿ ಸಂಪಾದನೆ ಮಾಡಿಕೊಂಡು, ಅಲ್ಲಿಂದ 7 ವರ್ಷಗಳಾದ ನಂತರ ವಾಪಸ್ ಬರೋದ್ರೊಳಗಡೆ ಆಕೆ ಮನೆನ ಯಾರೋ ದೋಚಿಬಿಟ್ಟಿದ್ದಾರೆ, ಆಕೆ ಹೊಲನ ಯಾರೋ ದೋಚಿಬಿಟ್ಟಿದ್ದಾರೆ. ಇದು ವಿಷಯ ಗೊತ್ತಾಗಿ ನ್ಯಾಯ ಕೇಳಲಿಕ್ಕೋಸ್ಕರ ಆಕೆ ಯಾರ ಹತ್ರ ಬರ್ತಾ ಇದ್ದಾಳೆ ಅಂದ್ರೆ, ಆ ದೇಶದ ರಾಜನ ಹತ್ರ ಬರ್ತಾ ಇದ್ದಾಳೆ. ಅಯ್ಯ, ನನ್ನ ಪಾಡಿಗೆ ನಾನು ಕಷ್ಟಪಟ್ಕೊಂಡು ದುಡ್ಕೊಂಬರಕಂತ ಹೋದ್ರೆ ನಾನು ಬರೋದ್ರೊಳಗಡೆ ನನ್ನ ಮನೆನ ದೋಚ್ಕೊಂಡಿದ್ದಾರಯ್ಯ, ನನ್ನ ಹೊಲನ ದೋಚ್ಕೊಂಡಿದ್ದಾರಯ್ಯ, ನನ್ನ ಆಸ್ತಿನ ದೋಚ್ಕೊಂಡಿದ್ದಾರಯ್ಯ, ನನಗಿರೋ ಮನೆನ ದೋಚ್ಕೊಂಡಿದ್ದಾರಯ್ಯ ಅಂತೇಳಿ ಆಕೆ ರಾಜನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದಾಳೆ, ಅರಸನ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದಾಳೆ. ಆಗ ಅರಸನೇನ್ ಮಾಡಿದಾನೆ, ತನ್ನ ಅಸಿಸ್ಟೆಂಟ್ ಅನ್ನು ಕಳಿಸಿ ಆಕೆ ಹೊಲನ ಆಕೆಗೆ ಸಿಗೋ ತರ, ಆಕೆ ಮನೆನ ಆಕೆಗೆ ಸಿಗೋ ತರ ಏನ್ ಮಾಡಿದಾನೆ, ಶತ್ರು ದೋಚಿಕೊಂಡಿದ್ದನ್ನ, ಅಪವಾದಿ ದೋಚಿಕೊಂಡಿದ್ದನ್ನ ಆ ಅರಸನು ಆ ತಾಯಿಗೆ ಮತ್ತೆ ವಾಪಸ್ ಕೊಡಿಸ್ತಾ ಇದ್ದಾನೆ. ಆಮೆನ್. ಮಗನಿ ಮಗಳೇ, ಸಹೋದರಿ, ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ಈ ದಿನ ನಿಮ್ಮ ಜೊತೆಗೆ ಮಾತಾಡೋದೇನೆಂದ್ರೆ, ನಿಮ್ಮಲ್ಲಿ ಎಷ್ಟು ಜನ ಶತ್ರು ನಿಮ್ಮನ್ನು ಮೋಸ ಮಾಡಿ, ಶತ್ರು ನಿಮಗೆ ಅನ್ಯಾಯ ಮಾಡಿ, ನೀವೇನು ಕಳ್ಕೊಂಡು ಇಲ್ಲಿ ಕೂತ್ಕೊಂಡಿದ್ದೀರಿ, ಶತ್ರುವಿನಿಂದ ಹಣ ಮೋಸವಾಗಿ ಇಲ್ಲಿ ಕೂತಿದೀಯಾ, ಹಣ ಕಳ್ಕೊಂಡು ಇಲ್ಲಿ ಕೂತಿದೀಯಾ,
ಶತ್ರು ನಿನ್ನ ಆಸ್ತಿನ ದೋಚಿದಾನ, ಶತ್ರು ನಿನ್ನ ಹಣನ ದೋಚಿದಾನ, ಶತ್ರು ನಿನ್ನ ಮನೆನ ದೋಚಿದಾನ. ಶತ್ರು ನಿನ್ನಿಂದ ಏನು ದೋಚ್ಕೊಂಡು ನೀನು ಇಲ್ಲಿ ಕೂತ್ಕೊಂಡಿದೀಯಾ? ಹಣ ಕಳ್ಕೊಂಡು ಇಲ್ಲಿ ಕೂತ್ಕೊಂಡಿದೀಯಾ? ಆಸ್ತಿ ಕಳ್ಕೊಂಡು ಇಲ್ಲಿ ಕೂತ್ಕೊಂಡಿದೀಯಾ? ಉದ್ಯೋಗ ಕಳ್ಕೊಂಡು ಇಲ್ಲಿ ಕೂತ್ಕೊಂಡಿದೀಯಾ? ದುಡಿಮೆ ಕಳ್ಕೊಂಡು ಇಲ್ಲಿ ಕೂತ್ಕೊಂಡಿದೀಯಾ? ವ್ಯಾಪಾರ ಕಳ್ಕೊಂಡು ಇಲ್ಲಿ ಕೂತ್ಕೊಂಡಿದೀಯಾ? ಆರೋಗ್ಯ ಕಳ್ಕೊಂಡು ಇಲ್ಲಿ ಕೂತ್ಕೊಂಡಿದೀಯಾ? ಸಮಾಧಾನ ಕಳ್ಕೊಂಡು ಇಲ್ಲಿ ಕೂತ್ಕೊಂಡಿದೀಯಾ? ನೆಮ್ಮದಿನ ಕಳ್ಕೊಂಡು ಇಲ್ಲಿ ಕೂತ್ಕೊಂಡಿದೀಯಾ? ಏನು ಕಳ್ಕೊಂಡು ಇಲ್ಲಿ ಕೂತ್ಕೊಂಡಿದೀಯಾ? ಈ ಭಾನುವಾರ ದೇವರಿಗೆ ಸ್ತೋತ್ರ, ನಿನ್ನಿಂದ ಶತ್ರು ದೋಚಿದ್ದನ್ನ ವಾಪಸ್ ಕೊಡಿಸಲಿಕ್ಕೆ ನಮಗೂ ಒಬ್ಬ ರಾಜ ಇದ್ದಾನೆ, ನಮಗೂ ಒಬ್ಬ ಅರಸನಿದ್ದಾನೆ, ನಿನಗೂ ಒಬ್ಬ ಅರಸನಿದ್ದಾನೆ, ಅವ್ರಿಗೂ ಒಬ್ಬ ಅರಸನಿದ್ದಾನೆ, ಅವ್ರಿಗೂ ಒಬ್ಬ ಅರಸನಿದ್ದಾನೆ, ನನಗೂ ಒಬ್ಬ ಅರಸನಿದ್ದಾನೆ. ಆ ಅರಸನು ಬೇರೆ ಯಾರು ಅಲ್ಲ, ಕರ್ತನಾದ ಯೇಸು. ಅಲ್ಲೆಲೂಯಾ. ಹಂಗೆ ರೀ. ಆ ಹೆಣ್ಣು ಮಗಳು ಯಾರೋ ಆಕೆ ಮನೆನ ದೋಚುವಾಗ, ಆ ಹೆಣ್ಣು ಮಗಳ ಮನೆನ ಯಾರೋ ದೋಚುವಾಗ, ಆ ಹೆಣ್ಣು ಮಗಳ ಹೊಲನ ದೋಚುವಾಗ ಆಕೆ ರಾಜನ ಹತ್ರ ಹೋಗಿ ಮೊರೆ ಇಟ್ಟಿದ್ದಾಳೆ. ಶತ್ರು ದೋಚಿದ ಮನೆನ ಹೊಲನ ವಾಪಸ್ ಕೊಡಿಸಿದಾನೆ. ಇವತ್ತು ನೀನೇನು ಕಳ್ಕೊಂಡಿದೀಯಾ, ನೀನೇನು ಮೋಸ ಹೋಗಿದೀಯಾ, ನೀನೇನು ನಷ್ಟ ಆಗಿದೆಯಾ, ಈ ರಾಜನ ಬಳಿಯಲ್ಲಿ ನೀನು ಮೊರೆ ಇಟ್ಟರೆ, ಈ ರಾಜನ ಬಳಿಯಲ್ಲಿ ಬಂದು ಮೊರೆ ಇಟ್ಟರೆ ದೇವ್ರಿಗೆ ಸ್ತೋತ್ರ. ಶತ್ರು ಹಣ ದೋಚಿದಾನ, ಶತ್ರು ಆಸ್ತಿ ದೋಚಿದಾನ, ಶತ್ರು ಮನೆ ದೋಚಿದಾನ, ಶತ್ರು ನಿನಗಿರುವಂಥದ್ದು ಏನು ದೋಚಿದಾನೆ. ಹಲ್ಲೆಲೂಯಾ, ದೇವ್ರಿಗೆ ಸ್ತೋತ್ರ. ಶತ್ರು ಏನು ದೋಚಿದಾನೋ, ಶತ್ರು ದೋಚಿದಂಥ ಆ ಹಣ, ಶತ್ರು ದೋಚಿದಂಥ ಆ ಆಸ್ತಿ, ಶತ್ರು ದೋಚಿದಂತ ಆ ಒಂದು ಸೈಟು, ಶತ್ರು ದೋಚಿದಂತ ಆ ಮನೆ, ಶತ್ರು ದೋಚಿದಂತ ಆ ಆರೋಗ್ಯ, ಮತ್ತೆ ನನ್ನ ರಾಜ ಯೇಸು ತಿರುಗಿ ನಿಮಗೆ ಕೊಡಿಸುವ ದೇವರಾಗಿದ್ದಾನೆ. ನೀ ದೇವ್ರ ಮುಂದೆ ಬಂದು ಪ್ರಾರ್ಥಿಸುವಾಗ ಶತ್ರು ದೋಚಿದಂಥದ್ದು, ಆಮೇಲೆ ಶತ್ರು ವಶ ಮಾಡ್ಕೊಂಡಿದ್ದಂಥದ್ದು, ಶತ್ರು ನಿನಗೆ ಮೋಸ ಮಾಡಿರುವಂಥದ್ದು ಮತ್ತೆ ತಿರುಗಿ ನಿನ್ನ ಕೈ ಸೇರೋ ಥರ ನನ್ನ ದೇವರು ಕಾರ್ಯ ಮಾಡುತ್ತಾನೆ. ಈ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಶಬಳ ತಟ್ರಿ. ಸಾಮಾನ್ಯವಾಗಿ ಲೋಕದ ಜನರಿಗೆ, ಲೋಕಸ್ಥರಿಗೆ, ಅನ್ಯರಿಗೆ ಏನಾದರೂ ಒಂದು ಮೋಸ ನಡೆದ್ರೆ, ಅನ್ಯ ಜನರಿಗೆ ಏನಾದರೂ ಒಂದು ಅನ್ಯಾಯ ಜರುಗಿದ್ರೆ, ಅನ್ಯ ಜನರಿಗೆ ಬೇರೆಯವರಿಂದ ಏನಾದರೂ ಒಂದು ವಂಚನೆ ಜರುಗಿದ್ರೆ, ಅನ್ಯ ಜನರಿಗೆ ಸಂಬಂಧಪಟ್ಟಂತ ಒಂದು ಆಸ್ತಿನ, ಒಂದು ಮನೆನ, ಒಂದು ಸೈಟನ್ನ, ಒಂದು ಬಂಗಾರನ ಬೇರೆಯವರು ಯಾರಾದರೂ ದೋಚಿದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡಲಿಕ್ಕೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕಂಪ್ಲೇಂಟ್ ಕೊಡಲಿಕ್ಕೆ. ಯಾಕೆ? ಇಂತಿಂಥವ್ರು ನನ್ನ ಆಸ್ತಿನ ದೋಚಿದ್ದಾರೆ, ನನ್ನ ಮನೆದ ದೋಚಿದ್ದಾರೆ, ನನ್ನ ಸೈಟನ್ನು ಮೋಸ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿನೂ ಅವ್ರ ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ ಕೋರ್ಟಿಗೆ ಹೋಗ್ತಾರೆ. ಏನಂತ? ಈಗ ನನ್ನ ಇಂಥ ವ್ಯಕ್ತಿ ನನ್ನ ಆಸ್ತಿನ ದೋಚಿದ್ದಾನೆ, ನನ್ನ ಮನೆನ ದೋಚಿದ್ದಾನೆ, ನನ್ನ ಹೊಲನ ದೋಚಿದ್ದಾನೆ, ನನ್ನ ಸೈಟನ್ನು ಮೋಸ ಮಾಡಿದಾರಂತ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ, ಪೊಲೀಸ್ ಸ್ಟೇಷನಲ್ಲಿ ಅವ್ರ ಆಸ್ತಿ ಅವ್ರಿಗೆ ವಾಪಸ್ ಸಿಗಲಿಲ್ಲ ಅಂದರೆ ಎಲ್ಲಿಗೆ ಹೋಗ್ತಾರೆ? ನೆಕ್ಸ್ಟು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗಿ ಕೋರ್ಟಿಗೆ ಅವರು ಒಂದು ಸಮಸ್ಯೆನ ಹೇಳಿ ಅಥವಾ ಅವ್ರ ಸಮಸ್ಯೆನ ಹಾಕಿ ಅಲ್ಲಿಂದ ಆ ಕೋರ್ಟ್ ಮೂಲಕ ಅವ್ರು ಏನು ಮಾಡ್ತಾರೆ? ಅವ್ರ ಆಸ್ತಿನ ತಿರುಗಿ ಹೊಂದುತ್ತಾರೆ. ನಾನು ನಿಮಗೊಂದು ಮಾತು ಹೇಳ್ತೀನಿ, ನಿಮಗೆ ಕಷ್ಟ ಬಂದಾಗ, ಅನ್ಯಾಯ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇಲ್ಲ, ಅಥವಾ ಕೋರ್ಟಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಮುಖ್ಯವಾದ ಒಂದು ವಿಷಯ ಹೇಳ್ತೀನಿ. ಹಲ್ಲೆಲೂಯಾ.
ದೇವ ಮಕ್ಕಳಿಗೆ ಅನ್ಯಾಯ ಜರುಗಿದಾಗ, ದೇವ ಮಕ್ಕಳಿಗೆ ಮೋಸ ಜರುಗಿದಾಗ, ದೇವ ಮಕ್ಕಳಿಗೆ ವಂಚನೆ ಜರುಗಿದಾಗ, ನಿಮ್ಮ ದೇವ ಮಕ್ಕಳ ಆಸ್ತಿನ ಯಾರಾದರೂ ತೋಚಿದಾಗ, ಸ್ತೋತ್ರ, ನಮಗೊಂದು ಪೊಲೀಸ್ ಸ್ಟೇಷನ್ ಇದೆ, ನಮಗೊಂದು ಪೊಲೀಸ್ ಸ್ಟೇಷನ್ ಇದೆ, ನಮಗೊಂದು ಕೋರ್ಟ್ ಇದೆ. ಆ ಕೋರ್ಟ್ ಯಾವುದು ಗೊತ್ತಾ? ದೇವರ ಆಲಯ, ದೇವರ ಸಾನ್ನಿಧ್ಯ, ದೇವರ ಸಾನ್ನಿಧ್ಯ. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ, ದೋಷೋತ್ರ, ನೀನು ಈ ಕೋರ್ಟಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ, ಈ ಕೋರ್ಟಲ್ಲಿ ಬಂದು ನಿನ್ನ ಸಮಸ್ಯೆಗೆ ಮೊರೆ ಇಟ್ಟರೆ, ನಿನ್ನ ಸಮಸ್ಯೆ ಆ ಕೋರ್ಟ್ವರೆಗೆ ಹೋಗದಂಗೆ, ಆ ಪೊಲೀಸ್ ಸ್ಟೇಷನ್ವರೆಗೆ ಹೋಗದಂಗೆ, ನನ್ನ ದೇವರು ಈ ಕೋರ್ಟಲ್ಲೇ, ಈ ಸ್ಟೇಷನ್ನಲ್ಲೇ ನಿನ್ನ ಸಮಸ್ಯೆನ ದೇವರು ಕ್ಲಿಯರ್ ಮಾಡುತ್ತಾನೆ. ನಿಮಿಷ, ಇಲ್ಲಿ ಯಾರು ಪ್ರಾರ್ಥನೆ ಮಾಡಲ್ವೋ, ಇಲ್ಲಿ ಯಾರು ಅವ್ರ ಸಮಸ್ಯೆಗಳಿಗೋಸ್ಕರ ಮೊರೆ ಇಡಲ್ವೋ, ಇಲ್ಲಿ ಯಾರು ಬೇಡ್ಕೊಳ್ಳಲ್ವೋ, ಎಲ್ಲಿಗೆ ಹೋಗ್ಬೇಕಾಗುತ್ತೆ? ಕೋರ್ಟಿಗೆ ಹೋದ್ರೆ ಸುಮ್ಮನೆ ಬಗೆಹರಿಯಲ್ಲ, ಬರೇ ಮೊರೆ ಇಟ್ಟರೆ ಬಗೆಹರಿಯಲ್ಲ. ಮನಿ ಸುರಿಬೇಕು, ದಿನ ಓಡಾಡಬೇಕು. ಹಲ್ಲೆಲೂಯಾ. ಅಲ್ಲಿ ವರ್ಷಗಳು ಓಡಾಡಬಾರ್ದಂದ್ರೆ, ಅಲ್ಲಿ ವರ್ಷಗಳು ಮೊರೆ ಇಡಬಾರ್ದಂದ್ರೆ, ಅಲ್ಲಿ ದುಡ್ಡುಗಳು ಸುರಿಬಾರ್ದಂದ್ರೆ, ದೇವರಿಗೆ ಸ್ತೋತ್ರ. ಇಲ್ಲಿ ನೀನು ಮೊರೆ ಇಡ್ಲಿಕ್ಕೆ ಆರಂಭಿಸಿದ್ರೆ, ಇಲ್ಲಿ ನೀನು ಹಾಕ್ಲಿಕ್ಕೆ ಆರಂಭಿಸಿದ್ರೆ, ಇಲ್ಲಿ ನೀನು ಪ್ರಾರ್ಥನೆ ಮಾಡ್ಲಿಕ್ಕೆ ಆರಂಭಿಸಿದ್ರೆ, ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ, ನಿನ್ನ ಕಷ್ಟಗಳು ಪೊಲೀಸ್ ಸ್ಟೇಷನ್ವರೆಗೆ ಹೋಗದಂಗೆ, ಕೋರ್ಟ್ವರೆಗೆ ಹೋಗದಂಗೆ, ಇಲ್ಲೇ ನಿನ್ನ ಸಮಸ್ಯೆಗಳನ್ನ ನನ್ನ ದೇವರು ಕ್ಲಿಯರ್ ಮಾಡುತ್ತಾನೆ. ಹಲ್ಲೆಲೂಯಾ. ಇನ್ನೂ ಮಾತಾಡ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಿನ್ನ ಸಮಸ್ಯೆ ಬಗೆಹರಿದೇ ಇರಬಹುದು, ಕೋರ್ಟಿಗೆ ಹೋದ್ರು ಕೂಡ ನಿನ್ನ ಸಮಸ್ಯೆ ಬಗೆಹರಿದಿರಬಹುದು. ಅಂತ ಸಮಸ್ಯೆ ಕೂಡ ನನ್ನ ದೇವರ ಆಲಯದಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಯಾಕೆಂದ್ರೆ ಅಂತ ಶಕ್ತಿ ದೇವರ ಆಲಯದಲ್ಲಿ ಇಟ್ಟಿದ್ದಾನೆ, ಅಂತ ಪವರ್ ದೇವರ ಆಲಯದಲ್ಲಿ ಇಟ್ಟಿದ್ದಾನೆ. ಬೇಕಾದ್ರೆ ಒಂದು ವಾಕ್ಯ ತೋರಿಸ್ತೇನೆ. ಕೀರ್ತನೆಗಳು ಬರೆದ ಪುಸ್ತಕ 63ನೇ ಕೀರ್ತನೆ 2ನೇ ವಚನ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಹಂಗಾರೆ ಏನಂತೆ? ನಾನು ನಿನ್ನ ಆಲಯದಲ್ಲಿ ಮಹತ್ತನ್ನು ಪ್ರಭಾವವನ್ನು ಅಂದ್ರೇನು? ಪವರ್, ಶಕ್ತಿ, ಬಲ. ಆಮೆನ್. ಎಲ್ಲಿ ದೇವರ ಮಂದಿರ. ದಾವೀದ ಹೇಳ್ತಾನೆ, ದೇವಾ ಹೇಳ್ರಿ, ನಾನು ನಿನ್ನ ಆಲಯದಲ್ಲಿ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ಏನು ಕಂಡನಂತೆ ದಾವೀದನ ಆಲಯದಲ್ಲಿ? ಮಹತ್ತು ಪ್ರಭಾವ. ಹೇಳ್ರಿ, ಮಹತ್ತು ಪ್ರಭಾವ. ಮಹತ್ತು ಒಂದು ಕೈಯಿಂದ ಮಹತ್ತು ಅನ್ರಿ, ಇನ್ನೊಂದು ಕೈಯಿಂದ ಪ್ರಭಾವ ಅನ್ರಿ. ಹೇಳ್ರಿ, ಮಹತ್ತು ಮಹತ್ತು ಮಹತ್ತು. ಒಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಅಯ್ಯ, ನಾನು ಹೋದ ಸಾರಿ ಬಂದಾಗ ನಿನ್ನ ಆಲಯದಲ್ಲಿ ಮಹತ್ವ ಪ್ರಭಾವ ಕಂಡಿದ್ದೀನಿ.
ಹೋದ ವರ್ಷ ಬಂದಾಗ ನಿನ್ನ ಆಲಯದಲ್ಲಿ ಮಹತ್ವ ಪ್ರಭಾವ ಕಂಡಿದ್ದೀನಿ. ಹೋದ ತಿಂಗಳು ಬಂದಾಗ ನಿನ್ನ ಆಲಯದಲ್ಲಿ ಮಹತ್ವ ಪ್ರಭಾವ ಕಂಡಿದ್ದೀನಿ. ಹೋದ ವಾರ ಬಂದಾಗ ನಿನ್ನ ಆಲಯದಲ್ಲಿ ಮಹತ್ವ ಪ್ರಭಾವ ಕಂಡಿದ್ದೀನಿ. ನಿನ್ನೆ ಬಂದಾಗ ನಿನ್ನ ಆಲಯದಲ್ಲಿ ಮಹತ್ವ ಪ್ರಭಾವ ಕಂಡಿದ್ದೀನಿ. ಇವತ್ತು ಆ ಪ್ರಭಾವ ನಾನು ಕಾಣಬೇಕು. ಇವತ್ತು ಆ ಮಹತ್ವ ನಾನು ಕಾಣಬೇಕು. ಇವತ್ತು ಆ ಪ್ರಭಾವ ನಾನು ಕಾಣಬೇಕು. ಚಪ್ಪಾಳೆ ತಟ್ಟೆ. ಆಮೇಲೆ ದಾವೀದ ಹೇಳ್ತಾನೆ, ಹಲ್ಲೆಲೂಯಾ, ಹೋದ್ ಸಾರಿ ಬಂದಾಗ ನಾನು ನಿನ್ನ ಮಹತ್ವ ಕಂಡಿದ್ದೀನಿ, ಆದ್ರೆ ಇವತ್ತು ಕೂಡ ನಾನು ಕಾಣಬೇಕು. ಇವತ್ತು ಕೂಡ ನಾನು ಅದ್ಭುತ ಕಾಣಬೇಕು. ಇವತ್ತೆಷ್ಟು ಜನ ದೋಷೋತ್ರ ಹೋದ್ ಸಾರಿ ನೋಡಿದಿರಿ, ಹೋದ ವರ್ಷ ನೋಡಿದಿರಿ ದೇವ್ರ ಶಕ್ತಿನ, ಹೋದ ವಾರ ನೀವು ನೋಡಿರ್ಬೋದು ಅಥವಾ ಹೋದ ತಿಂಗಳು ನೋಡಿರ್ಬೋದು. ಇವತ್ತು ನಾನು ನೋಡ್ಬೇಕು ಮತ್ತೆ ಅಂತ ಜನ ಈಗ ನೋಡ್ಬೇಕು. ದೇವ್ರಂತ ಹೋದ್ ಸಾರಿ ನೋಡಿ ಅಲ್ಲ, ಅದು ಹೋದ್ ಸಾರಿಗೆ ಆಯ್ತು ದೇವ್ರೆ. ಹೋದ ತಿಂಗಳು ನೋಡಿ ಅಲ್ಲ, ಅದು ಹೋದ ತಿಂಗಳಾಯ್ತವ್ರೆ. ನಿನ್ನೆ ವಾರ ನೋಡಿ ಅಲ್ಲ, ಅದು ನಿನ್ನೆ ವಾರಕ್ಕೆ ಆಯ್ತವ್ರೆ. ಇವತ್ತು ಕೂಡ ನಾನು ನೋಡ್ಬೇಕು ದೇವರೇ. ದಾವೀದ ಕೇಳ್ತಾ ಇರೋದು ಹೋದ ವರ್ಷದ ಅಭಿಷೇಕ ಅಲ್ಲ. ದಾವೀದ ಕೇಳ್ತಾ ಇರೋದು ಹೋದ ತಿಂಗಳ ಅಭಿಷೇಕ ಅಲ್ಲ. ದಾವೀದ ಕೇಳ್ತಾ ಇರೋದು ಹೋದ ವಾರ ಶಕ್ತಿ ಅಲ್ಲ, ಇವತ್ತಿನ ಶಕ್ತಿ, ಇವತ್ತಿನ ಫಲ, ಇವತ್ತಿನ ಅಭಿಷೇಕ. ಹೋದ ವರ್ಷದ ಶಕ್ತಿಗೆ ತೃಪ್ತಿ ಪಡೋಣ, ಹೋದ ವರ್ಷದ ಆಶೀರ್ವಾದಕ್ಕೆ ತೃಪ್ತಿ ಪಡೋಣ, ಹೋದ ತಿಂಗಳ ಅದ್ಭುತಕ್ಕೆ ತೃಪ್ತಿ ಪಡೋಣ, ಹೋದ ತಿಂಗಳ ಆದಾಯಕ್ಕೆ ತೃಪ್ತಿ ಪಡೋಣ, ಹೋದ ವರ್ಷ ಸೇವೆಗೆ ತೃಪ್ತಿ ಪಡೋಣ. ಎಷ್ಟು ಹೇಳ್ತೀರಿ? ಆಗಲ್ಲ ದೇವ್ರೆ. ಇವತ್ತು ಕೂಡ ನಾನು ನೋಡ್ಬೇಕು ದೇವ್ರೆ. ಇವತ್ತು ಕೂಡ ನೋಡ್ಬೇಕು ದೇವ್ರೆ. ಇವತ್ತು ನೋಡ್ಬೇಕನ್ನೋರೆ ನೋಡ್ತಾರೆ. ನಾವಲ್ಲ ಜಗ್ಗಿ ನೋಡಿ. ದಾವೀದ ಹೇಳ್ತಾನೆ, ಹಲ್ಲೆಲೂಯಾ, ನಾನು ಹೋದ ವರ್ಷ ಅಭಿಷೇಕ ನೋಡಿದ್ದೀನಿ, ನನಗೆ ತೃಪ್ತಿ ಇಲ್ಲ. ಹೋದ ವರ್ಷ ಅದ್ಭುತ ನೋಡಿದ್ದೀನಿ, ತೃಪ್ತಿ ಇಲ್ಲ. ಹೋದ ತಿಂಗಳ ಅದ್ಭುತ ನೋಡಿದ್ದೀನಿ, ತೃಪ್ತಿ ಇಲ್ಲ. ಹೋದ ವಾರ ನೋಡಿದ್ದೀನಿ, ತೃಪ್ತಿ ಇಲ್ಲ. ಇವತ್ತು ಕೂಡ ಅದ್ಭುತ ನೋಡ್ಬೇಕು ನಾನು. ಇವತ್ತು ಕೂಡ ಅಭಿಷೇಕ ನೋಡ್ಬೇಕು ನಾನು. ಇವತ್ತು ಕೂಡ ಮಹತ್ ಕಾರ್ಯಗಳನ್ನು ಹೊಂದ್ಕೋಬೇಕು ನಾನು. ಆಮೇಲೆ ಹೇಳಬೇಕು, ಇಲ್ಲಿಗೆ ಬಂದು ಆಲಯಕ್ಕೆ ಬಂದು ಯಾವ ವಿಷಯದಲ್ಲಿ ನೀನು ದೇವರಿಗೆ ಪ್ರಾರ್ಥನೆ ಮಾಡುತ್ತೀಯೋ, ಅನಾರೋಗ್ಯ ವಿಷಯನೋ, ಅದು ಸಾಲದ ವಿಷಯನೋ, ಅದು ಸಂತಾನ ಇಲ್ಲದೆ ಬಂಜತನದ ವಿಷಯನೋ, ಅದು ಮಾಟ ಮಂತ್ರದ ಆಗಿರುವಂಥ ಸಮಸ್ಯೆನೋ, ಅಪವಾದಿ ಶತ್ರು ನಿನ್ನ ಆಸ್ತಿಯನ್ನು ದೋಚ್ಕೊಂಡಂಥ ವಿಷಯನೋ, ಅದು ಎಂಥ ದೊಡ್ಡ ಸಮಸ್ಯೆ ಇರಲಿ, ಈ ಸ್ಥಳದಲ್ಲಿ ಬಂದು ನೀನು ಮೊಣಕಾಲು ಹಾಕುವುದಾದರೆ ನನ್ನ ದೇವರು ಹೇಳ್ತಾನೆ, ಹಲ್ಲೆಲೂಯಾ, ಅದು ಎಂಥದೇ ಆದರೂ ನಾನು ಅದ್ಭುತ ಮಾಡುತ್ತೇನೆ. ಒಂದು ಮಾತು ಹೇಳ್ತೀನಿ, ಒಂದೊಂದು ಸಾರಿ ಹೇಳ್ತೀನಿ, ಅಪವಾದಿ ದೋಚ್ಕೊಂಡಿದ್ದು ವಾಪಸ್ ಕೊಡ್ತಾನಂತ ಹೇಳಿನಿ. ಒಂದೊಂದು ಸಾರಿ ವಾಪಸ್ ಬರಲ್ಲ. ಒಂದೊಂದು ಸಾರಿ ಅಪವಾದಿ ದೋಚ್ಕೊಂಡಿದ್ದು ಏನಾಗಲ್ಲ. ಮತ್ತು ಅವಾಗ ಏನಂತ ಅರ್ಥ ಮಾಡ್ಕೋಬೇಕು ನಾವು? ಒಂದೊಂದು ಸಾರಿ ಅಪವಾದಿ ದೋಚ್ಕೊಂಡಿದ್ದು ನಿಮಗೆ ಸಿಗಲ್ಲ. ಸಿಗಲ್ಲ ಅಂದ್ರೆ ಅರ್ಥ ಏನು ನಾನು ಹೇಳ್ತೀನಿ. ಸಿಗಲ್ಲ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು? ಉದಾಹರಣೆ ನಿಮ್ಮ ಮಗ ಬಂದು, ಅಪ್ಪ ಪಪ್ಪ ನನಗೆ ಐಸ್ ಕ್ರೀಮ್ ಬೇಕು, ದುಡ್ಡು ಕೊಡಂತಾನೆ. ಅವಾಗ ಅವರಪ್ಪ ಏನು ಮಾಡ್ತಾನೆ, ಆಯ್ತು ಬಿಡು ನನ್ನ ಮಗ ಕೇಳೋಣಂತೇಳಿ ಒಂದು 10 ರೂಪಾಯಿನೋ 20 ರೂಪಾಯಿನೋ 50 ರೂಪಾಯಿನೋ ಕೊಡ್ತಾನೆ. ಅವನು ಹೋಗಿ ಕೋನ್ ಐಸ್ ಕ್ರೀಮೋ ಚಾಕೋಬಾರ್ ಐಸ್ ಕ್ರೀಮೋ ತೊಗೊಂಡು ಅಂಗಡಿಗೆ ಹೋಗಿ ಬರ್ತಾನೆ.
ಇವನು ಬಂದು ಸುಮ್ಮನೆ ಮನೆ ಕೂತ್ಕೊಂಡು ಒಬ್ಬನೇ ತಿನ್ನಬೇಕಿಲ್ಲ, ಏನು ಮಾಡ್ತಾನೆ ಗೊತ್ತಾ? ನೋಡು ಐಸ್ ಕ್ರೀಮ್ ತಂದಿ ನೋಡು, ನೋಡು ಹುಡುಗರಿಗೆಲ್ಲ ತೋರಿಸ್ಕೊಂಡು ಹೋಗ್ತಾನೆ. ನೋಡು ನಾವಪ್ಪ 50 ರೂಪಾಯಿ ಕೊಡೋದು, ಕೋನ್ ಐಸ್ ಕ್ರೀಮ್ ತಂದಿನಿ, ಕೋನ್ ಐಸ್ ಕ್ರೀಮ್ ಅಂತ. ಅಲ್ಲಿ ಒಬ್ಬನಿರ್ತಾನೆ ಕಿಲಾಡಿ, ಗಬಕ್ಕಿನ ಕಸ್ಕೊಂಡು ಹೋಗ್ಬಿಡ್ತಾನೆ. ಅಪ್ಪ ಅಪ್ಪ ಅಂತ ವಾಪಸ್ ಬರ್ತಾನೆ ಅವ್ರ ಅಪ್ಪನ ಹತ್ರ. ಅಪ್ಪ ಎಲ್ಲಿ ಅಳ್ತಾ ಇದೆಯಾ, ಯಾಕೆ ಕೂಗ್ತಾ ಇದೆಯಾ? ಅಪ್ಪ ನೀನು ಕೊಟ್ಟಿದ್ದಲ್ಲ ದುಡ್ಡು ಅಂತ ಅದನ್ನ ಅಂಗಡಿಗೆ ಹೋಗಿ ನಾನು ಕೋನ್ ಐಸ್ ಕ್ರೀಮ್ ತಗೊಂಬಂದ್ರೆ ಅವನಿದಾನಲ್ಲ ಕಿತ್ಕೊಂಡು ಆಗಿಬಿಟ್ಟಪ್ಪ. ಆ ರೀತಿ ಹಂಗನ್ನುವಾಗ ನೀನೇನು ಮಾಡ್ತೀಯ? ಆ ಹುಡುಗನ ಹತ್ರ ಹೋಗಿ ಎಲ್ಲೆಲ್ಲ ಅವನು ಬಾಲ್ ಹೋಗೋಣ ಅಂತೇಳಿ ಹೋಗಿ ಅವನನ್ನು ಹೊಡೆದು ಅವನು ಹೋಗೋಷ್ಟೊತ್ತಿಗೆ ಅದನ್ನೆಲ್ಲ ಸೀಬಿಬಿಟ್ಟು ಆದ್ಮೇಲೆ ಇರ್ತದಲ್ಲ ಮತ್ತು ಐಸ್ ಕ್ರೀಮ್ ಎಲ್ಲ ತಿಂದುಬಿಟ್ಟು ಏನು ಹಿಡ್ಕೊಂಡನ ಅವನು? ಆ ಕೊಳವೆ ಮಾತ್ರ ಹಿಡ್ಕೊಂಡನ. ನೀನು ಹೋಗಿ ಅವನನ್ನು ಹೊಡೆದು ಅದನ್ನ ಇಸ್ಕೊಂಬರ್ತೀಯ. ಹೋದ್ರೆ ಹೋಗ್ಲಿ ಬಿಡಲ್ಲ, ಇನ್ನೊಂದು ಕೊಡಿಸ್ತೀನಿ ಅಂತೀಯ. ಇವೆರಡರಲ್ಲಿ ತಂದೆ ಆದ ನೀನು, ತಾಯಿ ಆದ ನೀನು ಏನು ಹೇಳ್ತಿ ಕರೆಕ್ಟ್ ಹೇಳ್ರಿ ನನಗೆ. ಹೋದ್ರೆ ಹೋಗ್ಲಿ ಬಿಡ, ಬದುಕಲ್ಲಿ ಇನ್ನೊಂದು ಕೊಡಿಸ್ತೀನಿ ಅಂತೀಯ. ಹೌದಾ? ಶತ್ರುವಿನಿಂದ ನಿನಗೆ ವಾಪಸ್ಸು ಸಿಗದೆ ಇರುವಾಗ ನಾನು ದೇವರಂತಲೇ ಹೋದ್ರೆ ಹೋಗಲಿ ಬಿಡೋದು. ನಾನಿದ್ದೀನಿ, ನಾನು ಮತ್ತೆ ಹೊಸದನ್ನು ನಿನಗೆ ಕೊಡುತ್ತೇನೆ. ಶತ್ರುಗಳು ನಿಮ್ಮಿಂದ ದೋಚಿದ್ದು ವಾಪಸ್ ಬಂದಿಲ್ಲ ಅಂತ ಅರ್ಥ ಏನು? ನನ್ನ ದೇವರು ಹೇಳ್ತಾನೆ ಹಾಲೆಲೂಯ. ಹೋಗಿದ್ದು ಆಯ್ತು, ಬಿಟ್ಬಿಡೋದಲ್ಲ. ನಾನಿದ್ದೀನಲ್ಲ, ಮೈ ಹೂನ, ನಾನಿರೋವರೆಗೆ ಯಾಕೆ ಚಿಂತೆ? ಅದು ಹೋದ್ರೆ ಇನ್ನೊಂದು ಕೊಡ್ತಾನೆ, ನಾನಿರೋವರೆಗೂ ನೀನು ಚಿಂತೆ ಮಾಡಬೇಡ. ಶತ್ರುಗಳು ದೋಚ್ಕೊಂಡಿದ್ದು ವಾಪಸ್ ಬಂದಿಲ್ಲ ಅಂದ್ರೆ ನನ್ನ ದೇವ್ರಂತಾನೆ ಪಾಪ ಬದುಕಿಲ್ಲ ಬಿಡ, ನಾನು ಹೊಸದು ಕೊಡ್ತೀನಿ. ನನ್ನ ಮಾತು ಸುಳ್ಳಾದ್ರೆ ಬೈಬಲ್ ತೆಗಿರಿ. ನೋಡ್ರಿ ಯೆಶಾಯ 43ನೇ ಅಧ್ಯಾಯ 18-19 ವಚನ. ಯೆಹೋವನು ಹೀಗನ್ನುತ್ತಾನೆ, ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ. ಹಳೇದನ್ನೆಲ್ಲ ಜ್ಞಾಪಕಕ್ಕೆ ತಂದುಕೋಬೇಡ್ರಿ. ಅಯ್ಯೋ ನನ್ನ ಹೊಲ ಹೋಯ್ತು, ಅಯ್ಯೋ ನನ್ನ ಮನೆ ಹೋಯ್ತು, ಅಯ್ಯೋ ನನ್ನ ದುಡ್ಡು ಹೋಯ್ತು, ಅಯ್ಯೋ ಅವ್ರು ಕಿತ್ಕೊಂಡು ಹೋದ್ರು, ಅಯ್ಯೋ ಅವ್ರು ಮೋಸ ಮಾಡಿದ್ರು. ಹಳೇದನ್ನೆಲ್ಲ ಜ್ಞಾಪಕಕ್ಕೆ ತಂದುಕೋಬೇಡ್ರಿ. ಮುಂದೆ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ. ಏನಂತೆ? ಆಗಿದ್ದು ಮೋಸ ಎಲ್ಲ ಮರೆತು ಬಿಡ್ರಿ. ಆಗಿದ್ದು ಅನ್ಯಾಯ ಎಲ್ಲ, ಆಗಿದ್ದು ವಂಚನೆ ಎಲ್ಲ ಮರೆತು ಬಿಡ್ರಿ. ಆದಂಥ ನಷ್ಟನೆಲ್ಲ, ಯಾರ್ಯಾರು ದೋಚ್ಕೊಂಡು ಹೋಗಿದ್ರು ಅದನ್ನೆಲ್ಲ ಮರೆತು ಬಿಡ್ರಿ. ಮುಂದೆ ಈಗ ಹೊಸ ಕಾರ್ಯವನ್ನು ಮಾಡುವೆನು. ಶಬಳ ದಡ್ಡೆ ಶಬಳ ತಟ್ಟುವಾಗ ದೇವರ ಶಕ್ತಿ ಹಿಡಿಯಲಿ, ದೇವರ ಫಲ ಹಿಡಿಯಲಿ, ದೇವರ ಅಭಿಷೇಕ ಹಿಡಿಯಲಿ. ಬಿಟ್ಬಿಡೋದಲ್ಲ. ನನ್ನ ದೇವರಂತಾನೆ ನಾನು ಹೊಸ ಕಾರ್ಯ ಮಾಡ್ತೇನೆ. ಅದನ್ನೇ ಹಳೇದೇ ತಲೆಯಲ್ಲಿ ಇಟ್ಕೊಂಡು ಕೊರಗಬೇಡ. ಆ ಹಳೇದೇ ಅವ್ರು ಮೋಸ ಮಾಡ್ಯಾರ, ಇವ್ರು ಮೋಸ ಮಾಡ್ಯಾರ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ.
ಆಗಿದ್ದಾಗೋಯ್ತದು, ಮೋಸ ಆಗಿದ್ದಾಗೋಯ್ತು, ಬಿಟ್ಬಿಡು. ನಾನಿದ್ದೀನಲ್ಲ, ಮೈ ಹೂನಾ, ತುಮಾರ ಸಾತ್ ಮೈ ಹೂನಾ, ಐ ಆಮ್ ವಿತ್ ಯು.